ಕ್ರಾಂತಿ. ರಾಜ್ಯ ರಾಜಕಾರಣದಲ್ಲಿ ಬಹುದೊಡ್ಡ ಕ್ಷಿಪ್ರ ಕ್ರಾಂತಿ ನಡೆಯುತ್ತೆ. ಈ ಹಿಂದೆ ಕಳೆದ 20-30 ವರ್ಷಗಳಲ್ಲಿ ನಡೆಯದೇ ಇರಬಹುದಾದಂತಹ ಬಹುದೊಡ್ಡ ಕ್ರಾಂತಿ, ಇದು ಅಂತಿಂತ ಕ್ರಾಂತಿ ಅಲ್ಲ, ಬಹುದೊಡ್ಡ ಕ್ರಾಂತಿ ನಡೆಯುತ್ತೆ. ಕಾರಣ ಏನು? ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಯಾರೋ ವಿಪಕ್ಷದ ನಾಯಕರೇನೇ ಒಮ್ಮೆ ಟೀಕೆ ಮಾಡಿದ್ರೆ ಅದಕ್ಕೆ ಸರಿಯಾಗಿ ಪ್ರತ್ಯುತ್ತರ ಕೊಡುವಂತಹ ಸಿದ್ದರಾಮಯ್ಯ ಅವರಿಗೆ ಎಲ್ಲಾದರೂ ಅಪಮಾನ ಆದರೆ ಆ ಜಾಗದಲ್ಲೇ ಅವರಿಗೆ ಉತ್ತರ ಕೊಟ್ಟು ಬರುವಂತಹ ಸಿದ್ದರಾಮಯ್ಯ ಅವರಿಗೆ, ಯಾಕಂದರೆ 2009-13 ಮಧ್ಯೆ ವಿಧಾನಸಭೆಯ ಒಳಗಡೆ ಇದೇ KS ಈಶ್ವರಪ್ಪ ಅವರು ಒಂದು ಸವಾಲೆಸೆತಾರೆ, ನಿಮ್ಮ ಜೀವಮಾನದಲ್ಲಿ ನೀವು CM ಆಗಲ್ಲ ಅಂತ. ಅಲ್ಲಿ ತೊಡೆ ತಟ್ಟಿ ಭುಜ ತಟ್ಟಿ ಐ ವಾಂಟ್ ಟು ಬಿಕಮ್ ಎ ಚೀಫ್ ಮಿನಿಸ್ಟರ್ ಆಫ್ ದಿ ಸ್ಟೇಟ್ ಅಂತ ಒಂದು ಹೇಳಿಕೆಯನ್ನು ಕೊಟ್ಟು ಅದೇ ರೀತಿಯಲ್ಲಿ ಕೆಲವೇ ವರ್ಷಗಳಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಯ ಗಾದಿ ಏರಿದವರು ಸಿದ್ದರಾಮಯ್ಯ ಅವರು. ಅಂತಹ ಸಿದ್ದರಾಮಯ್ಯ ಅವರಿಗೆ ದೆಹಲಿಯಲ್ಲಿ ಮತ್ತು ರಾಜ್ಯದಲ್ಲಿ ಒಟ್ಟು 3 ಅಪಮಾನ ಆಗಿದೆ, ಅವಮಾನ ಆಗಿದೆ ಹೈಕಮಾಂಡ್ ಮಟ್ಟದಿಂದ. ಹೇಗೆ? ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು 2ನೇ ಸಲ ರಾಜ್ಯಕ್ಕೆ ಭೇಟಿ ಕೊಟ್ಟು ಹೈಕಮಾಂಡ್ ಅಣತಿಯ ಮೇರೆಗೆ, ಹೈಕಮಾಂಡ್ ಕೃಪಾಪೋಷಿತ ಸಂದೇಶದ ಮೇರೆಗೆ ಅಭಿಪ್ರಾಯ ಸಂಗ್ರಹಿಸೋದಕ್ಕೆ ಬರ್ತಾರೆ. ಅದು ಶಾಸಕರದ್ದು, ಸಚಿವರದ್ದು. ಆ ಸಂದರ್ಭದಲ್ಲಿ ಅವರು ಕೇಳಿದಂತಹ ಪ್ರಶ್ನೆ, CM ಬದಲಾಗಬೇಕಾ ಬೇಡವಾ, CM DK ಶಿವಕುಮಾರ್ ಆದರೆ ಓಕೆನಾ ಅನ್ನುವಂತಹ ಪ್ರಶ್ನೆ ಸಿದ್ದರಾಮಯ್ಯ ಅವರ ಕಿವಿಗೆ ಬಿದ್ದ ಕೂಡಲೇ ನಂದಿ ಬೆಟ್ಟದಲ್ಲಿ ಅವರು ಫಸ್ಟ್ ಟೈಮ್ ಸ್ಫೋಟಗೊಳ್ತಾರೆ. ಪೂರ್ಣಾವಧಿಗೆ ನಾನೇ ಮುಖ್ಯಮಂತ್ರಿ ಅನ್ನುವಂತಹ ಸಂದೇಶವನ್ನು ಕೊಡ್ತಾರೆ. ಇಂಥದ್ದೊಂದು ಪ್ರಕ್ರಿಯೆ ನಡೀತಿದೆ ಅನ್ನೋದು ಗೊತ್ತಾದ ಕೂಡಲೇ ಸಿದ್ದರಾಮಯ್ಯ ಅವರ ಆಪ್ತ KN ರಾಜಣ್ಣ ಅವರು ಕ್ರಾಂತಿಯ ಮಾತನ್ನು ಆಡಿದ್ದು. ಸುರ್ಜೇವಾಲಾ ಅವರು ಬರೋದೇ ಇದಕ್ಕೆ ಅನ್ನೋದು ಗೊತ್ತಾದ ಮೇಲೆ, ಸುರ್ಜೇವಾಲಾ ಅವರು 2ನೇ ಸಲ ಬಂದ ಮೇಲೆ ಸಿದ್ದರಾಮಯ್ಯ ಅವರು ಹೌದು ಪೂರ್ಣಾವಧಿಗೆ ನಾನೇ ಮುಖ್ಯಮಂತ್ರಿ ಅನ್ನೋ ಮಾತನ್ನು ಹೇಳ್ತಾರೆ. ಇದಕ್ಕಿಂತಲೂ ದೊಡ್ಡ ಅಪಮಾನ ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ಮಾಡಿದ್ದು ಏನು ಅಂದರೆ, ಬುಧವಾರ ಇಲ್ಲಿಂದ ದೆಹಲಿಗೆ ಹೋದಂತಹ ಸಿದ್ದರಾಮಯ್ಯ ಅವರಿಗೆ ಜೊತೆಲಿದ್ದ MB ಪಾಟೀಲ್ರಿಗೆ, ಜಾರ್ಜ್ ಅವರಿಗೆ, ಭೈರತಿ ಸುರೇಶ್ ಇವರೆಲ್ಲರೂ ಹೋಗಿರ್ತಾರಲ್ಲ, ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿಯವರ ಭೇಟಿಗೆ ಅವಕಾಶವನ್ನು ಕೇಳ್ತಾರೆ. ದೆಹಲಿಯಲ್ಲೇ ಇದ್ದಂತಹ ರಾಹುಲ್ ಗಾಂಧಿ, ವೇಣುಗೋಪಾಲ್ ಅವರು ಯಾರೂ ಕೂಡ ಭೇಟಿಗೆ ಅವಕಾಶ ಕೊಡೋದಿಲ್ಲ. ಅಲ್ಲೇ ಇದ್ದರೂ ಕೂಡ ಒಬ್ಬ ಮುಖ್ಯಮಂತ್ರಿಗೆ, ಅದು ಕಾಂಗ್ರೆಸ್ನ ಅತ್ಯಂತ ಪ್ರಬಲ ರಾಜ್ಯವೊಂದರ ಮುಖ್ಯಮಂತ್ರಿಗೆ ಅವಕಾಶ ಕೊಡೋದಿಲ್ಲ ಅಂದರೆ ಯಾವ ಸಂದೇಶವನ್ನು ನೀಡ್ತಿದೆ ಹೈಕಮಾಂಡ್? ಇದನ್ನು ಪ್ರತಿಷ್ಠಿತ ಪತ್ರಿಕೆ 2 ಪತ್ರಿಕೆಗಳಲ್ಲಿ ಈ 2 ಸಂಗತಿಗಳನ್ನು ಉಲ್ಲೇಖ ಮಾಡಿದ್ದಾರೆ. ಒಂದು, ಹೈಕಮಾಂಡ್ ಭೇಟಿಗೆ ಬಂದಂತಹ ಮುಖ್ಯಮಂತ್ರಿಗೆ ಇಲ್ಲಪ್ಪ ನೀನೇನು ಭೇಟಿ ಮಾಡೋದು ಬೇಕಿಲ್ಲ ಅಂತ ಕಳಿಸಿಕೊಡುವಂತಹ ಸಂದೇಶ ಕೊಡೋ ಸಂದರ್ಭಕ್ಕೆ ಈ ಕಡೆ ಸಿದ್ದರಾಮಯ್ಯ ಅವರ ಅತ್ಯಾಪ್ತರು ಹೋಗಿ AICC ಸಾರಥಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯದಲ್ಲಿರ್ತಾರೆ, ಅವರನ್ನು ಹೋಗಿ ಮತ್ತೊಂದು ಸಲ ಹೇಳ್ತಾರೆ, ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಅವರ ಭೇಟಿಗೆ ಕಾಯ್ತಿದ್ದಾರೆ, ಹೇಗಾದರೂ ಮಾಡಿ ಒಂದು ಭೇಟಿ ಮಾಡಿಸ್ಕೊಡಿ, ಅವಕಾಶ ಕಲ್ಪಿಸಿಕೊಡಿ ಅಂತ ಕೇಳಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕಡೆಯಿಂದಲೂ ಕೂಡ ಸ್ಪಷ್ಟ ಸಂದೇಶ ಹೋಗೋದಿಲ್ಲ. ಭೇಟಿ ಆಗಬೇಕು, ಭೇಟಿಗೆ ಅವಕಾಶ ಮಾಡಿಕೊಡಿ ಅನ್ನೋದನ್ನು ಕೂಡ ಹೇಳಲಿಲ್ಲ ಅನ್ನೋ ಕಾರಣಕ್ಕೇನೆ ಸಿದ್ದರಾಮಯ್ಯ ಅವರು ದೆಹಲಿಯಲ್ಲಿ 2ನೇ ಸಲ ಸ್ಫೋಟಿಸಿದ್ರು. ಪೂರ್ಣಾವಧಿಗೆ ನಾನೇ ಮುಖ್ಯಮಂತ್ರಿ, ಯಾವ ಅಧಿಕಾರ ಹಂಚಿಕೆಯ ಒಪ್ಪಂದಗಳು ನಡೆದಿಲ್ಲ, ಯಾವ ದಿನಾಂಕಗಳು ಕೂಡ ನಿಗದಿಯಾಗಿಲ್ಲ, 2028ಕ್ಕೂ ನನ್ನ ನಾಯಕತ್ವದಲ್ಲೇ ಚುನಾವಣೆ ನಡೆಸ್ತೀವಿ. ಖುದ್ದು DK ಶಿವಕುಮಾರ್ ಅವರೇ ಹೇಳಿದ್ದಾರೆ, ಖಾಲಿ ಇಲ್ಲ, CM ಕುರ್ಚಿ ಖಾಲಿ ಇಲ್ಲ ಅನ್ನುವಂತಹ ಸಂದೇಶ ಕೊಡೋ ಮೂಲಕ ಸಿದ್ದರಾಮಯ್ಯ ಅವರು ತಮಗಾದಂತಹ 3 ಅಪಮಾನಗಳಿಗೆ ಬಹುದೊಡ್ಡ ಸಂದೇಶವನ್ನು ಕೊಟ್ಟರು. ಇದನ್ನು ಮುಂದುವರೆದು ಈಗ ಮೈಸೂರಲ್ಲೇನೋ ಮಹತ್ವದ ಒಂದು ಸಾಧನಾ ಸಮಾವೇಶ ಮಾಡೋದಕ್ಕೆ ಸಿದ್ದರಾಮಯ್ಯ ಅವರ ಬಣ ಸಜ್ಜಾಗಿದೆ. ಅಲ್ಲಿ ಸಿದ್ದರಾಮಯ್ಯ ಅವರು 3ನೇ ಸಲ ಕೊಡುವಂತಹ ಮೆಸೇಜ್ ಇರುತ್ತಲ್ಲ, ಅದು ಬಹುದೊಡ್ಡ ಮೆಸೇಜ್ ಆಗಿರುತ್ತೆ. ಅದಕ್ಕಿಂತಲೂ ಮುಖ್ಯವಾಗಿ DK ಶಿವಕುಮಾರ್ ಅವರ ಬಣನೋ ಹೈಕಮಾಂಡೋ ಏನೋ ಬೇರೆ ಮಾಡೋಕೆ ಹೋದರೆ ಅದು ಅಂತಿಂತ ಕ್ರಾಂತಿ ಆಗೋದಿಲ್ಲ, ಬಹುದೊಡ್ಡ ಕ್ಷಿಪ್ರ ಕ್ರಾಂತಿ ಆಗುತ್ತೆ. ಕಳೆದ 30 ವರ್ಷದ ರಾಜಕಾರಣದಲ್ಲಿ ಈ ಹಿಂದಿನ ಯಾವೊಬ್ಬ ನಾಯಕನೂ ಮಾಡದೇ ಇರುವಂತಹ ಬಹುದೊಡ್ಡ ನಿರ್ಣಯಕ್ಕೆ, ನಿರ್ಧಾರಕ್ಕೆ ಸಿದ್ದರಾಮಯ್ಯ ಅವರು ಬಂದು ನಿಂತು ಬಿಟ್ರೆ
ಕಾಂಗ್ರೆಸ್ ಸ್ಥಿತಿ ಏನು ಬೇಕಾದರೂ ಆಗಬಹುದು. ರಾಜ್ಯ ರಾಜಕಾರಣದ ದಿಕ್ಕು ದೆಸೆಗಳನ್ನು ಬದಲಿಸುವಂತಹ ಎಲ್ಲ ಲೆಕ್ಕಾಚಾರಗಳು ನಡೀತಿವೆ ಅನ್ನೋದನ್ನೇ ಬಹುಪಾಲು ಮಾಧ್ಯಮಗಳು ಹೇಳಿವೆ. ಕನ್ನಡಪ್ರಭ ಒಂದು ಸ್ಟೋರಿ ಮಾಡಿತ್ತು. 5 ವರ್ಷ ನಾನೇ ಸಿಎಂ ಎಂದು ಸಿದ್ದರಾಮಯ್ಯ ಹೇಳಿಕೆ ಕರ್ನಾಟಕ ರಾಜಕೀಯದ ದಿಕ್ಕು ಬದಲಾಗುತ್ತಿದೆಯೇ ಅನ್ನುವಂತಹ ಸುದೀರ್ಘ ಆರ್ಟಿಕಲ್ನಲ್ಲಿ ಇದೇ ಸಂಗತಿಯನ್ನು ಹೇಳಿದೆ. ಏನು ಬೇಕಾದರೂ ಆಗಬಹುದು. ಹಾಗಿದ್ರೆ 3 ಸಲ ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ಈ ರೀತಿ ಅಪಮಾನ ಮಾಡ್ತಿದೆ ಅನ್ನೋದಾದರೆ ಸಿಎಂ ಬದಲಾವಣೆಯ ಬಹುದೊಡ್ಡ ಕ್ಲಾರಿಟಿಯನ್ನು, ಗ್ಯಾರಂಟಿಯನ್ನು ಸಿದ್ದರಾಮಯ್ಯ ಅವರ ಬಣಕ್ಕೆ ನೀಡ್ತಿದೆಯಾ? ಒಬ್ಬ ಅಹಿಂದ ನಾಯಕನಿಗೆ, ಒಬ್ಬ ಮಾಸ್ ಲೀಡರ್ಗೆ ಕರ್ನಾಟಕದಲ್ಲಿ 135 ಸ್ಥಾನ ಕಾಂಗ್ರೆಸ್ ಗೆಲ್ಲುತ್ತೆ ಅಂದರೆ ಡಿ.ಕೆ. ಶಿವಕುಮಾರ್ ಅವರ ಶ್ರಮ ಎಷ್ಟಿದೆಯೋ ಅದಕ್ಕಿಂತ ಹೆಚ್ಚಿನ ಶ್ರಮ ನೋ ಡೌಟ್ ಸಿದ್ದರಾಮಯ್ಯ ಅವ್ರದ್ದು ಇದೆ. ಹಾಗಿದ್ರೆ ಇಂತಹ ನಾಯಕನಿಗೆ ಹೈಕಮಾಂಡ್ 3 ಸಲ ಅಪಮಾನ ಮಾಡ್ತು ಅಂದರೆ, ಈಗೇನೋ ಜುಲೈ 30ಕ್ಕೆ ರಾಹುಲ್ ಗಾಂಧಿ ಅವರು ಕರೆದಿದ್ದಾರೆ, ಆಮೇಲೆ ಆಗಸ್ಟ್ 2ನೇ ತಾರೀಕು ಮತ್ತೆ ಭೇಟಿ ಆಗ್ತಾರೆ ಅನ್ನುವಂತಹ ಚರ್ಚೆಗಳು ನಡೀತಿದೆ. ಆದರೆ ಸಿದ್ದರಾಮಯ್ಯ ಅವರ ಕೋಪ, ಆ ಕ್ಷಣಕ್ಕೆ ಸ್ಫೋಟಗೊಂಡಂತಹ ಹೇಳಿಕೆ ಎಲ್ಲವೂ ಕೂಡ ಬೇರೆಯ ಲೆಕ್ಕಾಚಾರಗಳನ್ನು ಹಾಕುವಂತೆ ಮಾಡ್ತಿದೆ. ಆದರೆ ಹೈಕಮಾಂಡ್ ಮೈಮರ್ತು ಕೂರೋಕ್ಕಾಗೋದಿಲ್ಲ. ಈ ಹಿಂದಿನ ಹೈಕಮಾಂಡ್ ಕಾಂಗ್ರೆಸ್ದು ಬೇರೆ, ಗಟ್ಟಿ ಇತ್ತು, ಯಾವ ನಿರ್ಧಾರ ಬೇಕಾದರೂ ತಗೊಳ್ತಿತ್ತು. ಇವತ್ತು ಹೈಕಮಾಂಡ್ ಹಾಗಿಲ್ವೇ ಇಲ್ಲ. ಕೇವಲ ಕಾಂಗ್ರೆಸ್ನ, ಬಿಜೆಪಿದು ಅಷ್ಟೇ. ಒಂದು ರಾಜ್ಯಾಧ್ಯಕ್ಷನ ಸ್ಥಾನವನ್ನು ಆಯ್ಕೆ ಮಾಡೋದಕ್ಕೂ ಕೂಡ ಬಿಜೆಪಿ ರೆಡಿ ಆಗ್ತಿಲ್ಲ, ಸಾಧ್ಯವಾಗ್ತಿಲ್ಲ ಅಂದರೆ ಏನರ್ಥ? ಹಾಗಿದ್ರೆ ಸಿದ್ದರಾಮಯ್ಯ ಅವರ ಈ ನಡೆ 3 ಸಲ ಅವ್ರಿಗೆ ಅವಮಾನ ಆಗಿದೆ, ಅಪಮಾನ ಆಗಿದೆ. ಆ ಕಾರಣಕ್ಕೋಸ್ಕರನೇ ನಂದಿ ಬೆಟ್ಟದಲ್ಲಿ ಒಂದ್ಸಲ ಸ್ಫೋಟಗೊಂಡ್ರು, ದೆಹಲಿಯಲ್ಲಿ ಒಂದ್ಸಲ ಸ್ಫೋಟಗೊಂಡ್ರು. ಈಗ ಮೈಸೂರಲ್ಲಿ ಅವರದ್ದೇ ಜಿಲ್ಲೆಯಲ್ಲಿ ಒಂದು ಸಾಧನಾ ಸಮಾವೇಶದ ಹೆಸರಲ್ಲಿ ಒಂದು ಪ್ಲಾನ್ ಮಾಡ್ಕೊಳ್ತಿದೆ ಸಿದ್ದರಾಮಯ್ಯ ಅವರ ಬಣ. ಅಂದರೆ ಏನು ಬೇಕಾದರೂ ಆಗಬಹುದು, ಯಾವ ಸಂದೇಶ ಬೇಕಾದರೂ ಕೊಡಬಹುದು. ಆದರೆ ಸಿದ್ದರಾಮಯ್ಯ ಅವರ ಈ ನಡೆಯನ್ನು ಗಮನದಲ್ಲಿಟ್ಕೊಂಡೆ ಇಲ್ಲಪ್ಪ ಆದಷ್ಟು ಬೇಗ ದೆಹಲಿಗೆ ಬನ್ನಿ ಅನ್ನುವಂತಹ ಸಂದೇಶ ರವಾನಿಸಿದ್ದಾರೆ. ಜುಲೈ 30ನೇ ತಾರೀಕು ಬನ್ನಿ ಅಂತ ಹೇಳಿದ್ದಾರೆ. ಆದರೂ 3ನೇ ಸಲ ಕೂಡ, ಈಗ 4ನೇ ಸಲ ಕೂಡ ಅವ್ರಿಗೇನಾದರೂ ಅಪಮಾನ ಅವಮಾನ ಆದರೆ ಅವರ ಬೆಂಬಲಿಗರೇ ಸುಮ್ಮನೆ ಇರೋದಿಲ್ಲ, ಅವರ ಬಣವೇ ಸುಮ್ಮನೆ ಇರೋದಲ್ಲ. ಏನು ಬೇಕಾದರೂ ಮಾಡಿ ನಿಮ್ಮ ಜೊತೆ ನಾವು ನಿಲ್ತೀವಿ ಅನ್ನೋ ಸಂದೇಶ ನೀಡಬಹುದು. ಹಾಗಿದ್ರೆ 3 ಸಲ ಹೈಕಮಾಂಡ್ ಸಿದ್ದರಾಮಯ್ಯ ಅವರಿಗೆ ಯಾಕೆ ಅಪಮಾನ ಮಾಡ್ತು? ಅದೇ ಡಿ.ಕೆ. ಶಿವಕುಮಾರ್ ಅವರಿಗೆ ಪ್ರಿಯಾಂಕಾ ಗಾಂಧಿ ಸಿಗ್ತಾರೆ, ಮತ್ತೊಬ್ಬರು ಮಗದೊಬ್ಬರು ಸಿಗ್ತಾರೆ, ಸಿದ್ದರಾಮಯ್ಯ ಅವರಿಗೆ ಸಿಗೋದಿಲ್ಲ ಅನ್ನೋದಾದರೆ ಏನಾಗ್ತಿದೆ? ಸಿದ್ದರಾಮಯ್ಯ ಅವರು ಈ ಎಲ್ಲ ಅಪಮಾನಗಳನ್ನು ಸಹಿಸ್ಕೊಂಡು ಸುಮ್ಮನೆ ನಿಲ್ತಾರ? ಯಾರೋ ಎದುರಾಳಿ ಪಕ್ಷದ ನಾಯಕರು ಕೊಡುವಂತಹ ಒಂದು ಟಾಂಗ್ಗೆ ಅಷ್ಟೇ ಖಡಕ್ಕಾಗಿ, ಸ್ಪಷ್ಟವಾಗಿ, ದಿಟ್ಟವಾಗಿ ಕೌಂಟರ್ ಕೊಡುವಂತಹ ಸಿದ್ದರಾಮಯ್ಯ ಅವರು ಅಪಮಾನ ಅವಮಾನ ಮಾಡಿದ್ರೂ ಕೂಡ ಸಹಿಸಿಕೊಂಡು ಅಲ್ಲೇ ಸುಮ್ಮನೆ ನಿಂತಿರ್ತಾರ. ಇದೇ ಕಾರಣಕ್ಕೋಸ್ಕರನೇ ಪಕ್ಷವನ್ನು ಬಿಟ್ಟು ಬಂದಂತ, ಪಕ್ಷದಿಂದ ಉಚ್ಚಾಟನೆಗೊಂಡರೂ ಕೂಡ ಮತ್ತೆ ಎದ್ದು ನಿಂತು ತನ್ನ ತಾಕತ್ತೇನು ಅನ್ನೋದನ್ನು ತೋರಿಸಿಕೊಂಡಂತಹ ಸಿದ್ದರಾಮಯ್ಯ ಅವರು ಅವಮಾನ ಅಪಮಾನ ಆಗ್ತಿದ್ರೂ ಕೂಡ ಹೈಕಮಾಂಡ್ ಎದುರಲ್ಲಿ ಸೈಲೆಂಟ್ ಆಗಿ ನಿಲ್ಲುವಂತಹ ನಾಯಕ ಅಲ್ಲವೇ ಅಲ್ಲ. ಇದೇ ಕಾರಣಕ್ಕೋಸ್ಕರನೇ ಯಾವ ಅಂತಿಂತ ಕ್ರಾಂತಿ ಅಲ್ಲ, ಬಹುದೊಡ್ಡ ಕ್ರಾಂತಿ ಆಗೋದಕ್ಕೆ ಸಿದ್ದರಾಮಯ್ಯ ಅವರ ಬಣ ಮಹತ್ವದ ಪ್ಲಾನ್ ಮಾಡ್ತಿದೆ. ವಾತಾವರಣ ಕೂಡ ಅದೇ ರೀತಿ ಇದೆ. ಹಾಗಿದ್ರೆ ಸಿದ್ದರಾಮಯ್ಯ ಅವರು ಎಂತಹ ಕ್ರಾಂತಿಗೆ ಮುಂದಾಗಬಹುದು? ಬೇರೆ ಪಕ್ಷಗಳೊಂದಿಗೆ ಮಹತ್ವದ ರಾಜಕೀಯ ಲೆಕ್ಕಾಚಾರಗಳಿಗೆ ಮುಂದಾಗಬಹುದಾ? ಕಮೆಂಟ್ ಮಾಡಿ.